ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನನ್ನ ಇಂಟ್ರೊಡಕ್ಷನ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಜನ ಕೇಳ್ತಿದ್ರು ನಿಮ್ಮ ಕ್ವಾಲಿಫಿಕೇಷನ್ ಏನು, ನಿಮ್ಮ ಮಕ್ಕಳು ಎಷ್ಟು ಜನ ಮತ್ತು ಏಜ್ ಗ್ಯಾಪ್ ಎಷ್ಟಿದೆ ನಿಮ್ಮ ಮಕ್ಕಳಿಗೆ ಅಂತೆಲ್ಲ ಕಮೆಂಟ್ನ ಮಾಡ್ತಿದ್ರು. ಅದಕ್ಕೆ ಎಲ್ಲನೂ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಹೆಸರು ಬಂದು ರೂಪಾ ಅಂತ. ನಂದು ಸಿರಿಸಿದ್ದು ಕನ್ನಡ ವ್ಲಾಗ್ಸ್ ಅಂತ ನನ್ನ ಚಾನಲ್ ನೇಮ್ ಹೆಸರು. ಅದು ನನ್ನ ಮಕ್ಕಳು ಹೆಸರು ಸಿರಿಸಿದ್ದು ಅಂತ ನಾವು ಮನೇಲಿ ಕರಿತೀವಿ, ಅದನ್ನೇ ಇಟ್ಕೊಂಡಿದ್ದೀನಿ ನಾನು. ಇನ್ನು ನನ್ನ ಕ್ವಾಲಿಫಿಕೇಷನ್ ಬಂದು BSc B.Ed ಕಂಪ್ಲೀಟ್ ಆಗಿದೆ. ನಾನು ಮೊದಲು ಟೀಚರಾಗಿ ವರ್ಕ್ ಮಾಡ್ತಿದ್ದೆ, ಅಂದರೆ ಮಕ್ಕಳು ಎಲ್ಲ ಹುಟ್ಟೋಕ್ಕಿಂತ ಮುಂಚೆ. ಇವಾಗ ನಾನು ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ಲ, ಮನೆಯಲ್ಲೇ ಇದ್ದೀನಿ. ಇಬ್ಬರು ಮಕ್ಕಳು ನೋಡ್ಕೊಳ್ಳೋದು ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ನಾನೇ ನೋಡ್ಕೋತಾ ಇದ್ದೀನಿ. ಇವಾಗ ಎಲ್ಲೂ ಕೆಲಸಕ್ಕೇನು ಹೋಗ್ತಿಲ್ಲ, ಮನೆಯಲ್ಲೇ ಇದ್ದೀನಿ. ಇನ್ನು ನನ್ನ ಮಗಳಿಗೆ, ಅವಳು ಫಸ್ಟ್ ಸ್ಟ್ಯಾಂಡರ್ಡು, ನನ್ನ ಮಗ ಇನ್ನೂ ಚಿಕ್ಕವನು, 2.5 ವರ್ಷ ಇವಾಗ. ನನ್ನ ಏಜ್ ಬಂದು 28 ಇಯರ್ಸು. ನಮ್ಮದು ನೇಟಿವ್ ಎಲ್ಲ ಬಂದು ಕೇರ್ಪೇಟೆ ಪಕ್ಕ ಹಳ್ಳಿ, ನಾವಿರೋದು ಬೆಂಗಳೂರಲ್ಲೇ. ಇಷ್ಟು ನನ್ನ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಸಪ್ರೇಟ್ ವ್ಲಾಗ್ ಅಂತ ಏನೂ ಮಾಡ್ತಾ ಇಲ್ಲ ನಾನು. ಇನ್ನೂ ಸ್ವಲ್ಪ ಅಡುಗೆ ಎಲ್ಲ ಇದೆ, ಅದನ್ನೂ ಇದ್ರ ಜೊತೆನೇ ಶೇರ್ ಮಾಡ್ಕೋತೀನಿ. ಬನ್ನಿ, ಇವತ್ತು ಒಂದು ಸ್ವಲ್ಪ ಒತ್ತು ಶಾವಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಶಾವಿಗೆ ತಿನ್ನಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು. ಶಾವಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬ ದಿವಸದಿಂದ ಶಾವಿಗೆನೇ ತಿನ್ನಬೇಕು ಅಂತ ಅನ್ಕೋತಾ ಇದೆ. ಅಕ್ಕಿ ಶಾವಿಗೆ, ಕಾಯಿ ಹಾಲು ಮತ್ತು ಅದ್ರ ಜೊತೆ ನಾವು ನಮ್ಮ ಕಡೆ ಸೂಸ್ಲು ಅಂತ ಮಾಡ್ಕೋತೀವಿ, ಎಳ್ಳು ಮತ್ತು ಬೆಲ್ಲದಿಂದ. ತುಂಬಾ ಆಸೆ ಆಗ್ತಿತ್ತು ತಿನ್ನಬೇಕು ಅಂತ, ಆದರೆ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಇವತ್ತು ಬೆಳಗಿನ ತಿಂಡಿಗೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಶಾವಿಗೆ, ಕಾಯಿ ಹಾಲು ಮತ್ತು ಸೂಸ್ಲು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ. ನಾವಂತೂ ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಇಷ್ಟಪಟ್ಟು ತಿಂತಿದ್ವಿ. ಇವಾಗಂತೂ ನಮ್ಮ ಮನೇಲಿ ಮಾಡಿ ತುಂಬಾ ದಿನ ಆಗಿಬಿಟ್ಟಿತ್ತು, ಅದಕ್ಕೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಶಾವಿಗೆನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ಕೋತಾರೆ, ಅಂದರೆ ಹಬೆಲಿ ಬೇಯಿಸ್ಕೊಂಡು ಮಾಡ್ಕೋತಾರೆ, ಮುದ್ದೆ ಥರ ಕಟ್ಕೊಂಡು. ನಾವು ಯಾವ ರೀತಿ ಮಾಡ್ತೀವಿ ಅಂತ ಅಂದರೆ, ನಾವು ನಮ್ಮ ಊರಲ್ಲೆಲ್ಲ ಸೇಮ್ ಇದೇ ರೀತಿ ಪ್ರೊಸೀಜರ್ನೇ ಫಾಲೋ ಮಾಡ್ತಿದ್ರು. ಅಮ್ಮ ಎಲ್ಲ ಯಾವ ರೀತಿ ಮಾಡ್ತಿದ್ರು ಅದೇ ರೀತಿ ಮಾಡ್ಕೋತೀನಿ ನಾನು. ಅಂದರೆ ರಾಗಿ ಮುದ್ದೆ ಮಾಡ್ತೀವಲ್ಲ, ಸೇಮ್ ಅದೇ ಪ್ರೊಸೀಜರಲ್ಲಿ 1-2 ಲೋಟದಷ್ಟು ನೀರನ್ನ ತಗೊಂಡ್ರೆ ಅದು ಚೆನ್ನಾಗಿ 1 ಲೋಟದಷ್ಟು ಅಕ್ಕಿ ಹಿಟ್ಟನ್ನ ತಗೋಬೇಕು. ಅಳತೆ ಸರಿಯಾಗುತ್ತೆ ಇದು, ಅಂದರೆ ಅಷ್ಟು ಗಟ್ಟಿನೂ ಆಗೋದಿಲ್ಲ, ತೆಳ್ಳಗೂ ಆಗೋದಿಲ್ಲ. ನಮಗೆ ಶಾವಿಗೆ ಒತ್ತೋದಕ್ಕೆ ಚೆನ್ನಾಗಿ ಬರುತ್ತೆ. ಅಳತೆನ ತಗೊಂಡು ಅದು ಚೆನ್ನಾಗಿ ಕಾದ್ಮೇಲೆ, ಅಂದರೆ ಹಿಟ್ಟನ್ನ ತಗೊಂಡು ಎಲ್ಲನೂ ಅಂದರೆ ಕುದಿ ಬರೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ಚೆನ್ನಾಗಿ ಬೇಯಿತು ಅಂತ ಅಂದರೆ ಹಿಟ್ಟು ತುಂಬಾ ಚೆನ್ನಾಗಿ ಶಾವಿಗೆ ಬರುತ್ತೆ, ಕಟ್ಟಾಗೋದಾಗಿರ್ಬೋದು, ಮತ್ತು ಉದುರಾಗಿ ಅಂಟ್ಕೊಳ್ಳೋದಿಲ್ಲ. ಕೈಲಿ ಎತ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿ ಈಸಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಹಿಟ್ಟು ಚೆನ್ನಾಗಿ ಬೇಯಬೇಕು. ಅದು ಬೇಯುವಷ್ಟರಲ್ಲಿ ನಾನು ಕಾಯಿ ಹಾಲ್ಗೂ ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಕಾಯಿ ಹಾಲ್ಗೆ ನಾನು ಸ್ವಲ್ಪ ಕಾಯಿ, ಬಾದಾಮಿ, ಸ್ವಲ್ಪ ಬೆಲ್ಲ, 1-2-3 ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನಮ್ಮನೇಲಿ ಸ್ವಲ್ಪ ಸ್ವೀಟ್ನ ಜಾಸ್ತಿ ತಿನ್ನೋದ್ರಿಂದ ನಾನು ಸ್ವಲ್ಪ ಸೀನೆ ಅಂದರೆ ಬೆಲ್ಲನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕ್ಕೊಂಡ್ರೆ ಸರಿಯಾಗಿರುತ್ತೆ. ಇದು ಸ್ವಲ್ಪ ತೆಳ್ಳಗೆ ಇದ್ರೇ ಚೆಂದ, ಅಂದರೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ಒಂದು ಸ್ವಲ್ಪ ನೀರು ಥರ ಇದ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ತೆಳ್ಳಗೆ, ಅಂದರೆ ಸೇಮ್ ಒಂದು ಸ್ವಲ್ಪ ಗೊತ್ತಾಗುತ್ತೆ ಅಲ್ವಾ, ಹಾಲು ಇರಬೇಕಲ್ವ, ಅದೇ ರೀತಿ ಮಾಡಿಕೊಂಡು ಕಾಯಿ ಹಾಲು ಥರನೇ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಅದು ಎಲ್ಲ ಮಾಡಿ ಸೈಡಲ್ಲೇ ತಿಟ್ಕೊಂಡಿದ್ದೀನಿ. ಇನ್ನು ಕಾಯಿ ಹಾಲೆಲ್ಲ ರೆಡಿ ಆಗುವಷ್ಟರಲ್ಲಿ ಮುದ್ದೆ ಕೂಡ ಚೆನ್ನಾಗಿ ಬೆಂದಿತ್ತು. ನಾವು ರಾಗಿ ಮುದ್ದೆನ ಸೇಮ್ ಯಾವ ರೀತಿ ತಿರ್ಕೋತೀವಿ ಕೋಲಿಂದ, ಸೇಮ್ ಅದೇ ರೀತಿ ತಿರ್ಕೊಂಡು ಚೆನ್ನಾಗಿ ಎಲ್ಲನೂ ಒಂದೋ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೂ ಗಂಟಿಲ್ದೆ ಹೋದೋ ಥರ ಮುದ್ದೆನ ಕಟ್ಕೋಬೇಕು. ಮುದ್ದೆನ ಕಟ್ಕೊಂಡು ಇದನ್ನು ಆರಲಿಕ್ಕೆ ಬಿಡಬಾರ್ದು. ಆರೋಗ್ಬಿಟ್ರೆ ನಮಗೆ ಶಾವಿಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಬಿಸಿಯಾಗಿ ಇರಬೇಕು ಅಂದ್ಬಿಟ್ಟು ಒಂದು ಹಾಟ್ ಬಾಕ್ಸಲ್ಲಿ ನಾನು ಚಿಕ್ಕ ಮುದ್ದೆಗಳನ್ನ ಕಟ್ಕೊಂಡು ಬಾಕ್ಸ್ ಹಾಕಿ ಇಟ್ಕೊಂಡಿದ್ದೆ. ಇವಾಗ ಒತ್ತುವಾಗ ಎಲ್ಲನೂ ತಗೊಂಡು ಒತ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಅಂದರೆ, ನಮ್ಮನೆ ಶಾವಿಗೆ ಚಕ್ಲಿ ಒಳ್ಳಿರುತ್ತೆ ಅಲ್ವಾ, ಅದರಲ್ಲೇ ಒತ್ಕೋತೀವಿ. ಸಪ್ರೇಟ್ ಶಾವಿಗೆ ಒತ್ತೋದು ಏನೂ ಇಲ್ಲ. ಅದಕ್ಕೋಸ್ಕರ ನಾನು ಚಕ್ಲಿ ಮಾಡ್ತೀವಲ್ಲ, ಅದರಲ್ಲೇ ಒಂದು ಪ್ಲೇಟ್ ಕೊಟ್ಟಿರ್ತಾರೆ ಅಲ್ವಾ, ಅದರಲ್ಲೇ ಮಾಡ್ಕೋತೀನಿ. ಇನ್ನು ಆರೋಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲನೂ ಒಂದು ಟವಲ್ ಮುಚ್ಚಿಬಿಟ್ಟು ಒಂದು ಬಿಳಿ ಬಟ್ಟೆನ ಮುಚ್ಚಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಎಲ್ಲ ಆಯಿತು. ಇನ್ನು ಒಂದು ಸ್ವಲ್ಪ ಸೂಸ್ಲೂ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಳ್ಳು ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕು. ಎಳ್ಳನ್ನು ಚೆನ್ನಾಗಿ ಹುರ್ಕೊಂಡ್ರೆ ನಮಗೆ ಉದುದ್ರಾಗಿ ಬರುತ್ತೆ ಸೂಸ್ಲು, ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಪಟ ಅಂತ ಸಿಡಿಯೋ ತನಕ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಫಸ್ಟು ಎಳ್ಳನ್ನ ನಾವು 1-2 ರೌಂಡು ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ನಾವು ಬೆಲ್ಲನ ಆ್ಯಡ್ ಮಾಡ್ಕೋಬೇಕು. ಒಂದೇ ಸಲ ಬೆಲ್ಲ ಮತ್ತು ಎಳ್ಳನ್ನ ಹಾಕ್ಕೊಬಿಟ್ರೆ ಚೆನ್ನಾಗಿ ಎಳ್ಳು ಮಿಕ್ಸ್ ಆಗಲ್ಲ ಅಂದ್ಬಿಟ್ಟು 1 ರೌಂಡು ಮಿಕ್ಸಿನ ಮಾಡಿಕೊಂಡು ಆಮೇಲೆ ನಾವು ಬೆಲ್ಲನ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಇವಾಗಂತೂ ಎಲ್ಲ ರೆಡಿ ಆಯಿತು. ಒಂದು ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ಎಲ್ಲನೂ ಹಾಕೋತಾ ಇದ್ದೀನಿ. ಸೂಸ್ಲು ಮತ್ತು ಕಾಯಿ ಹಾಲು ಮತ್ತು ಅಕ್ಕಿ ಶಾವಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ.